ನೋಡಿ, ಒಂದು ದುರಂತ ಮಂಗಳೂರಿನಲ್ಲಿ ಹೇಗೆ ಸಂಭವಿಸಿಬಿಟ್ಟಿದೆ ಅಂದರೆ, ಮದುವೆ ನಿಶ್ಚಯ ಆಗಿದ್ದಂಥ ಆ ಯುವತಿ ಅಪಘಾತಕ್ಕೆ ಬಲಿಯಾಗಿದ್ದಾಳೆ. ಸ್ಕೂಟರ್ಗೆ ಬಸ್ ಡಿಕ್ಕಿಯಾದ ಪರಿಣಾಮ ಆ ಯುವತಿ ದುರ್ಮರಣ ಹೊಂದಿದ್ದಾಳೆ. ಮಂಗಳೂರು ನಗರದ ನಂತೂರು ವೃತ್ತದ ಬಳಿ ಹೀಗೆ ಅಪಘಾತ ಸಂಭವಿಸಿದೆ. 26 ವರ್ಷದ ದೀಪ್ತಿ ಅಪಘಾತಕ್ಕೆ ಬಲಿಯಾದಂಥ ಯುವತಿ. ವಾಮಂಜೂರಿಗೆ ಬರ್ತ್ಡೇ ಪಾರ್ಟಿಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ದೀಪ್ತಿ ಹೀಗೆ ಅಪಘಾತಕ್ಕೊಳಗಾಗಿದ್ದಾಳೆ. ನೋಡಿ, ಭಾವಿ ಪತಿ ಜೊತೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ಅಪಘಾತ ಆಗಿರೋದು. ಸ್ಕೂಟರ್ನಿಂದ ಬಿದ್ದಂಥ ದೀಪ್ತಿಯ ಹೊಟ್ಟೆ ಮೇಲೇನೆ ಬಸ್ ಹರಿದು ಬಿಟ್ಟಿದೆ. ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ದೀಪ್ತಿ ಕೊನೆಯುಸಿರೆಳೆದಿದ್ದಾರೆ. ಆಮೇಲೆ ಮಂಗಳೂರಲ್ಲಿ ಓಡಾಡ್ದವ್ರಿಗೆ ಗೊತ್ತಿರುತ್ತೆ, ಆ ಮಂಗಳೂರು ಖಾಸಗಿ ಬಸ್ಗಳ ಬಗ್ಗೆ ಜನರಿಗೊಂದು ವಿಪರೀತ ಸಿಟ್ಟಿದೆ. ಅದೇನು ಬಸ್ಗಳೋ ಫ್ಲೈಟ್ಗಳೋ ಅನ್ನೋ ರೀತಿಯಾಗಿ ಸಂಚರಿಸ್ತಾ ಇರುತ್ತವೆ. ಇಲ್ಲಿ ಯಾರ್ದು ನೆಗ್ಲಿಜಿಯನ್ಸ್ ಏನು ಅನ್ನೋದು ಗೊತ್ತಿಲ್ಲ. ಅಶೋಕ್ ಅವ್ರು ಕೇಳೋಣ, ನಮ್ಮ ಪ್ರತಿನಿಧಿ. ಅಶೋಕ್, ಇದು ಯಾರ ನೆಗ್ಲಿಜಿಯನ್ಸ್, ಯಾವ ಕಾರಣಕ್ಕಾಗಿ ಈ ಥರದ ಅಪಘಾತ ಆಗಿದೆ ಅನ್ನೋದು, ಜೊತೆಗೆ ಭಾವಿ ಪತಿ ಕೂಡ ಬಹುಶಃ ಸ್ಕೂಟರ್ನಲ್ಲೇ ಇದ್ರು ಅಂತ ಕಾಣಿಸುತ್ತೆ. ಅವ್ರ ಸ್ಥಿತಿ ಹೇಗಿದೆ, ಏನ್ ಕತೆ? ಹೌದು ಮಾಲ್ದೇಶ್, ಪ್ರಮುಖವಾಗಿ ಮಂಗಳೂರು ನಗರ ಭಾಗದಲ್ಲಿ ಖಾಸಗಿ ಬಸ್ಸುಗಳ ಆರ್ಭಟ ಮಿತಿ ಮೀರಿದೆ ಅಂತ ಈ ಟೈಮಿಂಗ್ಸ್ ವಿಚಾರದಲ್ಲಿ ಜಿದ್ದಿಗೆ ಬಿದ್ದವರಂತೆ ಈ ಖಾಸಗಿ ಬಸ್ಗಳ ಚಾಲಕರು ಬಸ್ ಅನ್ನು ಓಡಿಸ್ತಾರೆ. ಇದರಿಂದಾಗಿ ಅಮಾಯಕರ ಜೀವ ಬಲಿಯಾಗ್ತಿದೆ. ಇದೇ ರೀತಿಯಾಗಿ ಬಳ್ಳಾಲ್ಬಾಗ್ ನಿವಾಸಿ ದೀಪ್ತಿ 26 ವರ್ಷ, ಅವರಿಗೆ ವಿವಾಹ ನಿಶ್ಚಿತಾರ್ಥ ಕೂಡ ಆಗಿತ್ತು. ಹೀಗಾಗಿ ಅವರು ತಮ್ಮ ಭಾವಿ ಪತಿ ಜೊತೆ ಒಂದು ಬರ್ತ್ಡೇ ಪಾರ್ಟಿಗೆ ಅಂತ ಹೇಳಿ ಹೋಗ್ತಾ ಇದ್ರು. ಸೊ ಆ ಟೈಮಲ್ಲಿ ಮಂಗಳೂರು ನಗರದ ನಂತೂರು ಸರ್ಕಲ್ ಬಳಿ ಈ ಒಂದು ಅಪಘಾತ ಆಗಿದೆ. ಸೊ ಸ್ಕೂಟಿಯಲ್ಲಿ ಹೋಗಿರ್ತಾರೆ. ಸೊ ಈ ಟೈಮಲ್ಲಿ ಖಾಸಗಿ ಬಸ್ ಅಂದ್ರೆ ಸಿಟಿ ಬಸ್ ಅದು ಈ ಏನು ಸ್ಕೂಟರ್ಗೆ ಡಿಕ್ಕಿ ಆಗಿರ್ತಕ್ಕಂಥದ್ದು. ಸೊ ಸ್ಥಳದಲ್ಲಿ ಅವರು ಇಬ್ರು ಕೂಡ, ಸವಾರು ಮತ್ತು ಸಹಸವಾರ ಇಬ್ರು ಕೂಡ ರಸ್ತೆಗೆ ಎಸೆಯಲ್ಪಡ್ತಾರೆ. ಸೊ ಈ ಯುವತಿ ಈ ಬಸ್ನ ಮುಂಭಾಗಕ್ಕೆ ಬಂದು ಬೀಳ್ತಾರೆ. ಸೊ ಆ ಟೈಮಲ್ಲಿ ಬಸ್ಸಿನ ಮುಂಭಾಗದ ಚಕ್ರ ಇವರ ಹೊಟ್ಟೆ ಮೇಲಿಂದ ಹರಿದು ಹೋಗಿರ್ತಕ್ಕಂಥದ್ದು. ಸೊ ಆ ಟೈಮಲ್ಲಿ ಅವರನ್ನು ತಕ್ಷಣ ಸ್ಥಳೀಯರು ನಗರದ ಖಾಸಗಿ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ದೀಪ್ತಿ ಮೃತಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮಸ್ಥರು ಮತ್ತು ಆಕೆಯ ಕುಟುಂಬಸ್ಥರು ಕದ್ರಿಯ ಸಂಚಾರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನಿಸಿದ್ರು. ಯಾಕಂದ್ರೆ ಖಾಸಗಿ ಬಸ್ಗಳಿಗೆ ಸ್ಪೀಡ್ ಗವರ್ನರ್ ಅಳವಡಿಸಬೇಕು ಮತ್ತು ಈ ರೀತಿಯಾಗಿ ರ್ಯಾಶ್ ಡ್ರೈವಿಂಗ್ ಯಾರು ಮಾಡ್ತಾರೆ ಇಂತಹ ಖಾಸಗಿ ಬಸ್ಗಳ ಚಾಲಕರು ಮತ್ತು ಮಾಲಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯ ಒತ್ತಾಯವನ್ನು ಮಾಡಿದ್ರು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ದೀಪ್ತಿ ಅವರ ಮೃತದೇಹವನ್ನು ಆಂಬ್ಯುಲೆನ್ಸ್ ನಲ್ಲಿ ತಂದು ಸ್ಟೇಷನ್ ಮುಂದೆ ತಂದು ಒಂದಿಷ್ಟು ಹೊತ್ತುಗಳ ಕಾಲ ಪ್ರತಿಭಟನೆ ಕೂಡ ಮಾಡಿದ್ದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಚಾಲಕ ಮತ್ತು ನಿರ್ವಾಹಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸೊ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಆದ್ರೆ ಈ ಬಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ಸೊ ಟೈಮಿಂಗ್ಸ್ ವಿಚಾರದಲ್ಲಿ ಏನು ಜಿದ್ದಾಜಿದ್ದಿ ಚಾಲಕರ ನಡುವೆ ನಡೀತಾ ಇದೆ. ಸೊ ಇದಕ್ಕೊಂದು ಬ್ರೇಕ್ ಹಾಕಬೇಕಾಗಿದೆ ಮತ್ತು ಅಮಾಯಕರ ಜೀವನ ಉಳಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಕರೆಕ್ಟ್. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು.